ಈಗಾಗ್ಲೇ ಅಖಿಲಮ್ಮ ಯಜಮಾನ್ರಿಗೆ ಹುಡುಗಿನ ನೋಡಿದ್ದಾರೆ. ಅವ್ರ ಜೊತೆಗೆ ನಿಶ್ಚಿತಾರ್ಥ ದಿನಾಂಕನೂ ಗೊತ್ತಾಗಿದೆ. ಇನ್ನೇನು ಮದ್ವೆನೂ ಆಗುತ್ತೆ ಅಲ್ವಾ ಯಜಮಾನ್ರೆ? ಆಳಾಗಿರೋರು ಅರ್ಸನಾಗೋ ಕನ್ಸು ಕಾಣಬಾರ್ದು ಬುದ್ಧಿ. ಪ್ರೀತಿಯಲ್ಲಿ ಏಳು ಬೀಳು ಇರಬೇಕೆ ಹೊರತು ಮೇಲು ಕೀಳು ಅನ್ನೋ ತಾರತಮ್ಯ ಇರಬಾರ್ದು. ಪಾರ್ವತಿ, ಮನುಷ್ಯನ ಪ್ರತಿ ಚಲನವಲನಕ್ಕೂ ಆ ಸೂರ್ಯನೇ ಆಧಾರ. ಸೂರ್ಯನ ಮತ್ತೊಂದು ಹೆಸರೇ ಆದಿತ್ಯ. ಆ ಸೂರ್ಯ ಇಡೀ ಜಗತ್ತನ್ನೇ ಬೆಳಗಿದ್ರೆ ಈ ಆದಿತ್ಯ ನಿನ್ನ ಬದುಕನ್ನೇ ಬೆಳಗ್ತಾನಮ್ಮ. ಕಣ್ಣೆದುರಿಗಿರೋ ಬೆಳಕನ್ನ ನೋಡೋದನ್ನು ಬಿಟ್ಟು ಕಣ್ಣು ಮುಚ್ಕೊಂಡು ಯಾಕಮ್ಮ ನಿನ್ನ ಬದುಕನ್ನ ಕತ್ಲು ಮಾಡ್ಕೋತೀಯ? ಕಣ್ಣು ಬಿಟ್ಟು ಒಂದ್ಸಲ ತಿರುಗಿ ನೋಡು. ಈ ಜಗತ್ತಲ್ಲಿ ತುಂಬಾ ಕಾಸ್ಟ್ಲಿಯೆಸ್ಟ್ ಪದ ಯಾವುದು ಅಂದ್ರೆ ಒಂದು ಪ್ರೀತಿ, ಇನ್ನೊಂದು ಹೃದಯ. ಮನುಷ್ಯ ವಿಶ್ರಾಂತಿ ತಗೊಳ್ತಾ ಇದ್ರು ಹೃದಯ ಮಾತ್ರ ತನ್ನ ಕೆಲಸವನ್ನ ತಾನು ಮಾಡ್ತಾನೆ ಇರುತ್ತೆ. ಅವನು ಸಾಯೋವರೆಗೂ ಅದರ ಚಟುವಟಿಕೆನ ನಿಲ್ಲಿಸೋದೇ ಇಲ್ಲ. ಒಂದು ಸಲ ಅದರ ಚಟುವಟಿಕೆ ನಿಲ್ತು ಅಂದ್ರೆ ಮನುಷ್ಯ ಅಂಗಡಿ ಕ್ಲೋಸ್ ಮಾಡಬೇಕು. ಅದಕ್ಕೆ ಈ ಹೃದಯಕ್ಕೆ ಮಹತ್ವ ಹೆಚ್ಚು. ಇನ್ನೊಂದು ಪ್ರೀತಿ. ಇದು ವಿಸ್ಮಯ, ಜಗತ್ತಿನ ವಿಸ್ಮಯ. ಈ ಪ್ರೀತಿ ಎಲ್ಲೋ ಅಂಗಡಿಯಲ್ಲೋ, ಸಂತೆಯಲ್ಲೋ, ಬೀದಿಯಲ್ಲೋ, ಮಾರ್ಕೆಟಲ್ಲೋ ಸಿಗೋದಿಲ್ಲಮ್ಮ. ಪವಿತ್ರವಾದ ಎರಡು ಹೃದಯಗಳ ಮಿಲನದಿಂದ ಪಾವನವಾದ ಪ್ರೀತಿ ಜನನ ಆಗುತ್ತೆ. ಹಾಗಾಗಿ ಪ್ರೇಮ ದೈವ ಸ್ವರೂಪ ಅಂತ ಹೇಳ್ತಾರೆ. ನಿನಗೊಂದು ಸತ್ಯ ಹೇಳೇನು? ನಾವು ಈ ಜಗತ್ತಿಗೆ ಬರೋಕ್ ಮೊದಲು ಭಗವಂತ ಯಾರಿಗೆ ಯಾರು ಏನು ಮಾಡಬೇಕು, ಅವ್ರ ಕರ್ತವ್ಯ ಏನು ಎಲ್ಲವನ್ನ ನಿಗದಿ ಮಾಡಿ ನಮ್ಮನ್ನ ಈ ಭೂಮಿ ಕಳಿಸಿರ್ತಾನೆ. ಇಲ್ಲಿ ಬಂದ್ಮೇಲೆ ನನಗೆ ಅವ್ರು ಬೇಡ, ನನಗೆ ಇವ್ರು ಬೇಕು, ನಾನು ಅವ್ರ ಪ್ರೀತಿ ಮಾಡ್ತೀನಿ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ ಅಂತ ಹೇಳೋಕೆ ನಮ್ಗೆ ಯಾವುದೇ ಅಧಿಕಾರ ಇರೋದೇ ಇಲ್ಲ. ಎಲ್ಲವೂ ಕೂಡ ಪೂರ್ವ ನಿಯೋಜಿತ. ಅವನಂತೆ ಇಲ್ಲ ಆಗ್ಬೇಕು, ಅವನ ಆಣತಿಯಂತೆ ನಾವು ಬದುಕಬೇಕಮ್ಮ. ಇದೇಮ್ಮ ಸತ್ಯ. ನಾವು ಇದನ್ನ ಅರ್ಥ ಮಾಡ್ಕೊಳ್ದೆ ನಮ್ಮ ಅಹಂಕಾರದಿಂದ, ನಮ್ಮ ಕೋಪದಿಂದ, ದುರಹಂಕಾರದಿಂದ ಎಲ್ಲವನ್ನ ನಾಶ ಮಾಡಿಕೊಂಡು ನಮ್ಮ ಬದುಕನ್ನ ನಾವೇ ಹಾಳು ಮಾಡ್ಕೋತೀವಿ. ಈ ಜೀವನದ ಮಹತ್ವವನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಅದಾಗಬಾರ್ದು. ಸತ್ಯದ ಅರಿವಾಗಬೇಕು ಅಂದ್ರೆ ನಮ್ಮ ಒಳಗಣ್ಣನ್ನ ತೆರೀಬೇಕು ತಾಯಿ. ಜೀವನದ ಹಾದಿಯಲ್ಲಿ ಕಲ್ಲು, ಮುಳ್ಳು, ಹಳ್ಳ, ದಿಣ್ಣೆ ಎಲ್ಲ ಸಿಗುತ್ತೆ. ನಾವು ನಡ್ಕೊಂಡು ಹೋಗುವಾಗ ಕಾಲಿಗೆ ಮುಳ್ಳು ಚುಸ್ತು ಅಂತ ಹೇಳಿ ನೋವು ಅಂತ ಅನ್ಕೋಬಾರ್ದು. ಆ ಮುಳ್ಳಿನ ಅನುಭವ ಇದೆಲ್ಲ, ಅದು ಅದ್ಭುತವಾದ ಪಾಠವನ್ನು ಹೇಳ್ಕೊಡತ್ತೆ. ನಾವು ಹಾಗೆ ತಗೊಳ್ಬೇಕು. ಮನುಷ್ಯ ತಗೊಳ್ಳೋ ಪ್ರತಿ ನಿರ್ಧಾರದಲ್ಲೂ ಒಂದು ಭವಿಷ್ಯ ಅಡಗಿರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ನೀನ್ ಜಾಣೆ, ನೀನು ಒಳ್ಳೆ ಹುಡುಗಿ. ನನ್ನ ಮಾತಿನ ಮೇಲೆ ವಿಶ್ವಾಸ ಇದ್ರೆ ಒಳ್ಳೆ ನಿರ್ಧಾರ ತಗೋ. ಬದುಕನ್ನು ಹಾಳು ಮಾಡ್ಕೋಬೇಡ. ನಿನ್ನ ಮನಸ್ಸಿಗ ಗೊಂದಲದ ಗೂಡಾಗಿದೆ. ದೃಢ ನಿರ್ಧಾರದಿಂದ ಈ ದೀಪವನ್ನು ಹಚ್ಚು. ಆ ದೀಪದ ಬೆಳಕು ನಿನ್ನ ಬದುಕಿನ ದಾರಿಯನ್ನು ತೋರಿಸುತ್ತೆ. ಬಾ ತಾಯಿ, ಹಚ್ಚು. ಪಾರ್ವತಿಯವರೇ, ಏನಾದರೂ ಬೇಕಿತ್ತಾ? ಹೌದು. ಏನು?
ಉತ್ತರ ಅಂದ್ರೆ ನೆನ್ನೆ ಅರ್ಸನ್ ಕೋಟೆಯಿಂದ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬರೋವಾಗ ಅಮ್ಮನ ಹತ್ರ ಏನಂತ ಹೇಳಿ ಕರ್ಕೊಂಡ್ ಬಂದ್ರಿ? ಜನನಿಯವ್ರ ತಂದೆಗೆ ಹುಷಾರಿಲ್ಲ ಅಂತ ತಾನು ನೀನ್ ಕರ್ಕೊಂಡ್ ಬಂದಿದ್ದು. ಅಲ್ಲ, ನಾನೇ ನಿಮ್ಮನ್ನ ಬನ್ನಿ ಅಂತ ಕರೆದ್ನ. ನೀವೇ ತಾನೆ ನಾನು ಬರ್ತೀನಿ ಅಂತ ಬ್ಯಾಗ್ ರೆಡಿ ಮಾಡ್ಕೊಂಡು ಬಂದಿದ್ದು. ಜನನಿ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಜನನಿಯವ್ರ ತಂದೆಗೆ ಹುಷಾರಿಲ್ಲ ಅಂತ ಅಂದ್ರೆ ನಾವು ನೋಡಕ್ ಬಂದೇ ಬರ್ತೀವಿ ಅಂತ ನಿಮಗ್ ಗೊತ್ತಿತ್ತು, ಅದಕ್ಕೆ ಸುಳ್ಳು ಹೇಳಿದ್ರಿ ಅಲ್ವಾ? ಆದ್ರೆ ಇಲ್ಲಿಗ್ ಬಂದ ಮೇಲೆ ತಾತಂಗ್ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ರಿ ಅಲ್ವಾ? ಏನು ಸುಳ್ಳು ಹೇಗಾಗತ್ತೆ ಬ್ರೋ? ನಿನ್ ಕಣ್ ಮುಂದೆನೆ ತಾತ ಹೇಗ್ ಕೆಮ್ತಾ ಬಂದ್ರು ನೀನೇ ನೋಡ್ದಲ್ಲ. ಅಜ್ಜಯ್ಯನೇ ನಿಮ್ ಹತ್ರ ಹೇಳಿದ್ರಲ್ಲ, ತಾವೇ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡೆ ಅಂತ. ಆದಿತ್ಯಕ್ಕೆ ಫೋನ್ ಮಾಡ್ತೀನಿ. ಹಲೋ ಅಪ್ಪ. ಆದಿತ್ಯ, ಸ್ವಲ್ಪ ಪ್ರೀತು ಇದ್ರೆ ಫೋನ್ ಕೊಡ್ತೀಯಾ? ಏನ್ ವಿಷಯಪ್ಪ? ಅಲ್ಲೇನೂ ತೊಂದರೆ ಆಗಿಲ್ಲ ತಾನೆ? ಅಮ್ಮ ಹೇಗಿದ್ದಾರೆ? ಇಲ್ಲೇನ್ ತೊಂದರೆ ಆಗ್ತಾ ಇಲ್ಲ. ನೀನ್ ಪ್ರೀತುಗ್ ಸ್ವಲ್ಪ ಫೋನ್ ಕೊಡು ಪ್ಲೀಸ್. ಸರಿಯಪ್ಪ. ಹಲೋ ಡ್ಯಾಡ್. ಅಲ್ಲಪ್ಪ, ನಾನು ನಿಮ್ ಜೊತೆ ಆದಿತ್ಯ ಪಾರ್ವತಿನ ಅಲ್ಲಿ ಕಳ್ಸಿದ್ ಯಾಕೆ ಹೇಳು? ಅಲ್ಲಾದ್ರೂ ಅವರಿಬ್ರು ಒಂದಾಗ್ಲಿ ಅಂತ ತಾನೆ. ಇಲ್ಲಿಂದ ಹೊರಡುವಾಗ ವೀರ ಏನು ಹುಷಾರಿಲ್ಲ ಅಂತ ತಾನೆ ಹೇಳಿ ಹೊರಟಿದ್ದು. ಅದು ಡ್ಯಾಡ್, ಏನದು ಅದು ಅಂತಿದ್ಯಾ? ಇಲ್ಲಿ ಏನ್ ಸುಳ್ಳು ಹೇಳಿ ಹೋಗಿದೆಯೋ ಅಲ್ಲಿ ಹೋದ್ಮೇಲೂ ಅದೇ ತಾನೇ ಮೇಂಟೈನ್ ಮಾಡಬೇಕು. ಅಥವಾ ಆದಿತ್ಯ ನಿಮ್ಮಮ್ಮನ ಹತ್ರ ತಾತನ ವಿಷಯ ಹೇಳದೇ ಇರೋ ತರ ನೋಡ್ಕೋಬೇಕು ತಾನೆ. ಅಖಿಲಾಗೆ ನೀವು ಅಲ್ಲಿ ಹೋಗಿರೋ ಉದ್ದೇಶ ಗೊತ್ತಿಲ್ಲ, ಆದ್ರೆ ನೀವೆಲ್ಲರೂ ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದಾರಂತ ಅನುಮಾನ ಬಂದು ಈಗ ಅಲ್ಲಿ ಬರಕ್ಕೆ ರೆಡಿಯಾಗಿ ನಿಂತಿದ್ದಾಳೆ. ಅಪ್ಪ, ನಮ್ಮಿಬ್ರನ್ನ ಇವ್ರು ಒಂದ್ ಮಾಡಕ್ ಕರ್ಕೊಂಬಂತಾರೆ ಅಂತ ನನಗೆ ಇವಾಗ ಕನ್ಫರ್ಮ್ ಆಯ್ತು. ಹೌದು, ಅದ್ರಲ್ಲೇನ್ ತಪ್ಪು? ಹೌದು ಆದಿತ್ಯ, ಪ್ರೀತು ಹೇಳ್ತಿರೋ ಸರಿಯಾಗೇ ಇದೆ, ಅದ್ರಲ್ಲೇನ್ ತಪ್ಪು? ಅಪ್ಪ, ಯಾಕೆ ಎಲ್ರು ಆಗದೆ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನೋಡಿ ಜನನಿಯವ್ರೆ, ನೀವ್ ಅನ್ಕೊಂಡಾಗೆಲ್ಲ ಏನೂ ಆಗಲ್ಲ. ನನ್ ಮನ್ಸು ಖಂಡಿತ ಬದಲಾಗೋದಿಲ್ಲ. ಹಾಗಾಗತ್ತೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ಗಳ ಭ್ರಮೆ. ದಯವಿಟ್ಟು ಈ ರೀತಿ ವ್ಯರ್ಥ ಪ್ರಯತ್ನಗಳನ್ನ ಮಾಡೋದನ್ನ ಬಿಟ್ಬಿಡಿ. ಇದರಿಂದ ಯಾರಿಗೂ ಪ್ರಯೋಜನ ಆಗಲ್ಲ. ಅಪ್ಪ, ಅಮ್ಮನ ಕೈಗೆ ಫೋನ್ ಕೊಡಿ. ಯಾಕೆ? ಗಾಬರಿ ಆಗ್ಬಿಡಿ. ಅವ್ರು ಇಲ್ಲಿಗೆ ಬರೋದ್ ಬೇಡ ಅಂತ ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ಆಯ್ತಪ್ಪ, ಕೊಡ್ತೀನಿ. ರಘು, ಯಾಕೆ ಇನ್ನೂ ಹಾಗೆ ಇದ್ದೀರಾ? ರೆಡಿ ಆಗಿಲ್ವಾ? ನಾನು ಕಾದು ಕಾದು ಸಾಕಾಗಿ ನಾನೇ ಬಂದೆ. ಆದಿತ್ಯ ಫೋನ್ ಮಾಡಿದ್ದಾನೆ. ಏನಂತೆ? ನಿನ್ನ ಹತ್ರ ಏನೋ ವಿಷಯ ಮಾತಾಡ್ಬೇಕಂತ. ಕೊಡಿ. ಆದಿ, ಅಮ್ಮ, ನೀವು ಗಾಬರಿ ಮಾಡ್ಕೊಂಡು ಇಲ್ಲಿಗೆ ಬರೋ ಅಗತ್ಯ ಏನು ಇಲ್ಲ ಅಮ್ಮ. ಪ್ರೀತು ಜನನಿ ಮಧ್ಯೆ ಒಂದು ಸಣ್ಣ ಕನ್ಫ್ಯೂಷನ್ ಅಷ್ಟೇ. ಜನನಿಯವ್ರ ತಂದೆ ತಾತ ಇಬ್ರು ಆರಾಮಾಗಿದ್ದಾರೆ ನೋಡಿ. ಇವತ್ ಸಂಜೆನೋ ನಾಳೆ ಬೆಳಗ್ಗೆನೋ ನಾವು ಹೊರಟು ಬಂದ್ಬಿಡ್ತೀವಿ. ನೀವ್ ಇಲ್ಲಿಗೆ ಬರೋ ಅಗತ್ಯ ಇಲ್ಲ. ನೀವು ಆರಾಮಾಗಿರಿ ಅಮ್ಮ. ಆದಿ, ನಿನ್ ಮಾತು ನಂಬೋದಾ? ನಿಮ್ ಮಗನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಮ್ಮ? ನಿನ್ ಮೇಲೆ ನನಗ್ ನಂಬಿಕೆ ಇದೆಯಪ್ಪ. ಆಯ್ತು, ಬರಲ್ಲ ಬಿಡಪ್ಪ. ಸರಿಮಾ. ನಲ್ಲಿರೋ ಈ ಸದ್ಗುಣಗಳನ್ನ ನೋಡ್ತಾ ಇದ್ರೆ
ನಮ್ಮ ಪೂರ್ವಿಕರು ಹೇಳಿದ ಮಾತು ನೆನಪಿಗೆ ಬರುತ್ತೆ. ಇಡೀ ಸ್ತ್ರೀ ಕುಲನೇ ತ್ಯಾಗಮಯಿ ಅಂತ ಹೇಳಿದ್ರು ಅವರು. ನೀನಿವತ್ತು ಅದನ್ನು ನಿರೂಪಿಸ್ಬಿಟ್ಟೆ. ಅಖಿಲಾಂಡೇಶ್ವರಿ ನಿನ್ನನ್ನು ಮಗಳ ಹಾಕಿ ಸಾಕಿದಾಳೆ, ಅನ್ನ ಕೊಟ್ಟು ಬೆಳೆಸಿದಾಳೆ. ಆ ಅನ್ನದ ಋಣ ತೀರ್ಸೋಕ್ಕೋಸ್ಕರ ನನ್ನ ಪ್ರೀತಿ ನಾನು ಯಾಕೆ ತ್ಯಾಗ ಮಾಡಬಾರ್ದು ಅನ್ನೋ ನಿನ್ನ ಮನೋಭಾವ ಇದೆಯಲ್ಲ, ಇದಕ್ಕೆ ಪ್ರಶಂಸೆ ಮಾಡಬೇಕಾ? ತಾನು ಪ್ರೀತಿಸಿದವನು ಎದುರುಗಡೆ ನಿಂತ್ಕೊಂಡಿದ್ರು ಕೂಡ ಅವನನ್ನ ತಿರಸ್ಕಾರ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಾನು ಬೈಬೇಕಾ? ನನಗೆ ಅರ್ಥ ಆಗ್ತಿಲ್ಲ ತಾಯಿ. ಆದ್ರೆ ಒಂದು ವಿಷಯ ನನಗೆ ಹೆಮ್ಮೆ ಆಗ್ತಾ ಇದೆ. ಏನ್ ಗೊತ್ತಾ? ಸ್ವಾಮಿ ನಿಷ್ಠೆ. ಸ್ವಾಮಿ ನಿಷ್ಠೆಗೆ ನೀನು ಶರಣಾಗಿದೆಯಲ್ಲ, ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕಾದಂತ ಬಹಳ ಪ್ರಮುಖವಾದಂತ ವಿಷಯ ಇದು. ಮೆಚ್ಕೋತೀನಿ ಅದನ್ನ. ಆದ್ರೆ ಒಂದು ಸಲ ಮುಖ ನೋಡು ತಾಯಿ. ಹೃದಯ ತುಂಬಾ ನೀನು ತುಂಬಿಕೊಂಡು ಪವಿತ್ರವಾದ ಪ್ರೀತಿ ಮಾಡ್ತಾ ಯಾವ ಗಳಿಗೆಯಲ್ಲಿ ನೀನು ನನ್ನ ನೋಡ್ತೀಯೋ, ಪ್ರೀತಿನ ಹೇಳ್ತೀಯೋ, ನನ್ನ ಹತ್ರ ಬರ್ತೀಯೋ, ನನ್ನ ಬಾಳ ಸಂಗ ಆಗ್ತೀಯೋ ಅಂತ ಹೇಳಿ ಕಾಯ್ಕೊಂಡು ಚಾತಕ ಪಕ್ಷಿ ತರ ಇದಾನಲ್ಲ, ಅವನಿಗೆ ಮೋಸ ಮಾಡೋದಕ್ಕೆ ನಿನ್ಗೆ ಹೇಗಮ್ಮ ಮನಸ್ಸು ಬರುತ್ತೆ? ಅಲ್ಲಿ ತೋರಿಸೋ ಸ್ವಾಮಿ ನಿಷ್ಠೆ ಇಲ್ಲಿ ಯಾಕೆ ನಿನಗೆ ಮನಸ್ಸು ಬದಲಾಗ್ತಾ ಇಲ್ಲ? ನೋಡು, ಅವನನ್ನ ಹೆತ್ತ ಅದೇ ತಾಯಿನೇ ಇವನನ್ನು ಹೆತ್ತಲು. ಆ ತಾಯಿನ ಕಂಡ್ರೆ ನನಗಾಗೋದೇ ಇಲ್ಲ, ಕತ್ತಿಸಕ್ಬೇಕು ಅನ್ನೋಷ್ಟು ಕೋಪ ಇದೆ. ಆದರೂ ನನ್ನ ಮಗಳು ಅವನ್ನ ಪ್ರೀತಿ ಮಾಡಿದ್ಲು ಅಂತ ಹೇಳಿ ನನ್ನ ಕೋಪನ ಪಕ್ಕಕ್ಕಿಟ್ಟು ಇವ್ರನ್ನ ಪ್ರತ್ಯೇಕವಾಗಿ ನೋಡ್ತಾ ಈ ಜೋಡಿಗೆ ನಾನು ಆಶೀರ್ವಾದ ಮಾಡಿದ್ದೀನಿ, ಆಶೀರ್ವಾದ ಮಾಡ್ತಾನೂ ಇದ್ದೀನಿ. ಇವತ್ತು ಆಶೀರ್ವಾದ ಮಾಡಿದ್ದೀನಿ. ಯಾಕೆಂದ್ರೆ ಅದು ಪ್ರತ್ಯೇಕ, ಇದು ಪ್ರತ್ಯೇಕ. ಅದಕ್ಕೆ ಇದನ್ನ ಬೆರೆಸ್ಬಿಟ್ಟು ಬೇರೆಯವ್ರ ಬಾಳ್ನ ಹಾಳು ಮಾಡಬಾರ್ದು. ಅದು ಧರ್ಮ ಅಲ್ವೇ ಅಲ್ಲ, ಪಾಪ ಆಗುತ್ತೆ. ಅದು ಜೊತೆಲಿ ಶಾಪ ಕೂಡ ಆಗುತ್ತೆ. ನಿನಗೆ ನನ್ನ ಮಾತು ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಬ್ಬ ಹಿರಿಯನಾಗಿ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ, ಆ ಹುಡುಗನ್ನ ಮೋಸ ಮಾಡಬೇಡ. ಅವನ ಪ್ರೀತಿನ ಒಪ್ಕೊಳ್ಳಮ್ಮ. ಅವನ್ನ ಒಂದ್ಸಲ ನೋಡಮ್ಮ. ಅವನಿಗೆ ದ್ರೋಹ ಮಾಡಬೇಡಮ್ಮ. 1000 ಕಾರಣ ಇರಲಿ, ಅದೇನೇ ಕಾರಣ ಇರಲಿ, ಅದೆಲ್ಲಕ್ಕಿಂತ ಮಿಗಿಲಾದ್ದು ಈ ಹುಡುಗ ನೀನು ಮಾಡ್ತಿರೋ ಪ್ರೀತಿ, ಅವನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ. ಅದಕ್ಕೆ ನೀನು ಗೌರವ ಕೊಡ್ಲೇಬೇಕು. ಒಬ್ಬ ಹಿರಿಯನಾಗಿ ನಾನೇ ತೀರ್ಪು ಕೊಡ್ತಾ ಇದ್ದೀನಿ, ಇದೇ ಶ್ರೇಷ್ಠ. ಸ್ವಾಮಿ ನಿಷ್ಠೆಗಿಂತ ಇವನು ಪ್ರೀತಿ ಶ್ರೇಷ್ಠ. ಎರಡೂ ತಕ್ಕಡಿಲ್ಲ ತೂಗು, ಇದು ಭಾರವಾಗಿರುತ್ತೆ. ಒಪ್ಕೊಳ್ಳಮ್ಮ ಅವನ್ನ, ದಯವಿಟ್ಟು ಒಪ್ಕೋ. ಇಂಥ ಚಿನ್ನದಂಥ ಹುಡುಗ ಎಲ್ಲಿ ಹುಡುಕಿದ್ರು ಸಿಗಲ್ಲ ಮಗಳೇ. ಒಪ್ಕೊಮ್ಮ, ಒಪ್ಕೊಳ್ಳೋ. ಪ್ರೀತಿ ಆಗ್ಲಿ, ನಾವು ಪ್ರೀತಿಸಿದವರಾಗ್ಲಿ, ಬೇಕು ಅಂದಾಗ ಸಿಗಲ್ಲ ಪಾರ್ವತಿ. ಸಿಗದೆ ಇದ್ದಾಗ ಪಶ್ಚಾತ್ತಾಪ ಪಡೋದಕ್ಕಿಂತ ಸಿಕ್ಕಾಗ ಒಪ್ಕೊಳ್ಳೋದು ಒಳ್ಳೇದು. ಯಾರು ಎಷ್ಟೇ ನಿನ್ನ ಮನಸ್ಸು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ಲಿ, ಆದರೆ ನೀನ್ ಮಾತ್ರ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊತೀಯ ಅಂತ ನಂಬಿಕೆ ಇದೆ ಕಣಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಜಮಾನ್ರನ್ನ ಮದ್ವೆ ಆಗಿ ಜೀವನ ಮಾಡೋ ಯಾವ ಆಲೋಚನೆನೂ ನನಗಿಲ್ಲ, ಮುಂದೆ ಬರೋದು ಇಲ್ಲ. ಯಾಕೆ ಇಬ್ರು ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ ಡ್ಯಾಡ್, ಇವ್ರ ತಂದೆ ಒಂದು ಮಾತೇನೋ ಹೇಳಿದ್ರಂತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ.
ಯಾಕಮ್ಮ ಜನನಿ ಅಂಥದ್ದೇನು ಹೇಳ್ದ? ನಿನ್ನೆ ರಾತ್ರಿ ಅಪ್ಪಂಗ್ ಫೋನ್ ಮಾಡಿ ನಾಳೆ ಇರೋ ನಿಶ್ಚಿತಾರ್ಥದ ಬಗ್ಗೆ ಹೇಳ್ದೆ. ಅದಕ್ಕಪ್ಪ ಬೆಳಗಿನ ಸೂರ್ಯ ಸತ್ಯನ ಹೊತ್ಕೊಂಡ್ ಬರ್ತಾನೆ ಅಂತ ಹೇಳಿದ್ರು. ಆದ್ರೆ ಅದ್ರ ಅರ್ಥ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಮಾವ. ಅವನ ಮಾತಿನ ಅರ್ಥ ಏನು ಅಂದ್ರೆ ಸೂರ್ಯನೇ ವೀರಯ್ಯ ಕಣಮ್ಮ. ಅವನು ಇಲ್ಲಿಗೆ ಬರ್ತಾನೆ. ಸತ್ಯ ಅಂದ್ರೆ ಇಲ್ಲಿಗೆ ಬಂದು ಆದಿತ್ಯ ಪಾರ್ವತಿ ಪ್ರೀತಿ ಬಗ್ಗೆ ಹೇಳ್ಬೋದೇನು? ಹೌದಾ? ಅಂದ್ರೆ ಅಪ್ಪ ಬರ್ತಾರೆ ಅಂತೀರಾ ಮಾವ? ಖಂಡಿತ ಬಂದೇ ಬರ್ತಾನೆ. ಮಾವ, ನೀವ್ ಹೇಳ್ದ ಹಾಗೆ ಅಪ್ಪ ಬಂದ್ರು ಅನ್ಸುತ್ತೆ. ಹೋಗಪ್ಪ, ಮೊದಲನೇ ಸತಿ ನಿನ್ ಮಾವ ನಿನ್ ಮನೆಗೆ ಬರ್ತಾ ಇದ್ದಾನೆ. ಹೋಗಿ ವೆಲ್ಕಮ್ ಮಾಡು. ಹೋಗಿ. ಅಪ್ಪ, ಮಾವ, ಅಖಿಲ, ಅಖಿಲ ಬೇಗ ಬಾ. ರಘು, ಏನಾಯ್ತು? ಯಾಕೆ ಇಷ್ಟು ಜೋರಾಗಿ ಕೂಗ್ಕೋತಿದ್ದೀರಾ? ಯಾರು ಬಂದಿದ್ದಾರೆ ನೋಡು. ವೀರಣ್ಣ, ಬುದ್ಧಿಯವರು ಹಳೆ ದ್ವೇಷನೆಲ್ಲ ಮರ್ತು ಮನೆಗ್ ಬಂದ್ರ? ಅಥವಾ ನಮ್ ಪ್ರೀತಿ ವಿಷಯ ಏನಾದ್ರೂ ಮಾತಾಡೋದಕ್ಕೆ ಬಂದಿರ್ಬೋದಾ? ಮಾತು ಕೊಟ್ಟಿದ್ದೀನಿ. ನೀವ್ ಏನ್ ಕೇಳಿದ್ರು ನೆರವೇರಿಸ್ಕೊಡ್ತೀನಿ ವೀರಣ್ಣ. ಮಾತು ಕೊಟ್ಟಿದ್ಯಾ? ಮರಿಬಾರ್ದು. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ
ಒಂದು ಸಲ ಮಾತು ಕೊಟ್ರೆ ಯಾವ ಕಾರಣಕ್ಕೂ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ. ಈ ರಣಕಲ್ಲು ವೀರಯ್ಯ ದೇವನೂ ಅಷ್ಟೇ. ಒಂದು ಸಲ ಒಬ್ಬರಿಂದ ಮಾತು ತಗೊಂಡ್ರೆ ಅದೇನೇ ಆಗಲಿ ಅದನ್ನ ನೆರವೇರಿಸಿಕೊಳ್ಳುವವರು ಬಿಡೋದಿಲ್ಲ. ಮಾತು ಕೊಟ್ಟಾಯ್ತಲ್ಲ, ಈಗ್ಲಾದ್ರೂ ಒಳಗ್ ಬಾ ವೀರಣ್ಣ. ಒಂದ್ ನಿಮಿಷ ವೀರಣ್ಣ. ಯಾಕಕ್ಕಿಲ್ಲ, ಏನಾಯ್ತು? ಒಂದೇ ಒಂದ್ ನಿಮಿಷ ಬಂದೆ. ವೀರಣ್ಣ, ನೀವು ನನಗೆ ದೇವರ ಸಮಾನ. ಎಷ್ಟೋ ವರ್ಷಗಳ ನಂತರ ನಮ್ಮ ಮನೆ ಒಳಗ್ ಬರ್ತಿದ್ದೀರಾ. ನಿಮ್ಮ ಪಾದ ತೊಳೆದು ಒಳಗೆ ಬರ್ಮಾಡ್ಕೊಳ್ಳೋ ಒಂದು ಅವಕಾಶನ ಈ ನಿಮ್ಮ ತಂಗಿಗೆ ಕೊಡಿ ವೀರಣ್ಣ. ಇದು ನನ್ನ ಭಾಗ್ಯ. ಬೇಡ ಅನ್ಬೇಡಿ, ಇಲ್ಲ ಅನ್ಬೇಡಿ. ಈಗ ನನಗೆ ಸಮಾಧಾನ ಆಯ್ತು. ದಯವಿಟ್ಟು ಒಳಗ್ ಬನ್ನಿ. ಬನ್ನಿ ವೀರಣ್ಣ. ಬನ್ನಿ ವೀರಣ್ಣ. ನನಗದು ಎಷ್ಟು ಸಂತೋಷ ಆಗ್ತಾ ಇದೆ ಅಂತ. ಬನ್ನಿ ವೀರಣ್ಣ. ಬಾ ವೀರಣ್ಣ, ಕೂತ್ಕೋ. ರಘು, ವೀರಣ್ಣ ನಮ್ಮ ಮನೆನ ನೋಡೇ ಇಲ್ಲ. ನಮ್ಮ ಹಳೆ ಮನೆ ಮಾತ್ರ ನೋಡಿದ್ರು, ಹೊಸ ಮನೆ ನೋಡೇ ಇಲ್ಲ. ಒಂದ್ಸಲ ತೋರಿಸ್ಕೊಂಡ್ ಬರೋಣ. ಖಂಡಿತ ಬನ್ನಿ, ನಮ್ಮ ಮನೆನೆಲ್ಲ ಒಂದ್ಸಲ ನೋಡಿ. ದಯವಿಟ್ಟು ಇದು ನನ್ನ ಕೋರಿಕೆ. ಇಲ್ಲ ಅನ್ಬೇಡಿ, ಬೇಡ ಅನ್ಬೇಡಿ. ಏನ್ ಪ್ರೀತು? ಮಾಮ್ ಕೋಪ ಮಾಡ್ಕೊಂಡು ಹೋದ್ರು, ಡ್ಯಾಡ್ ಕೂಡ ಅವ್ರ ಹಿಂದೆ ಹೋದ್ರು. ಏನಾಗ್ಬೋದು ಅಂತ ನನ್ಗೂ ಅದ ಟೆನ್ಷನ್ ಆಗ್ತಿದೆ ಪ್ರೀತು. ಅಪ್ಪ ನಿಜವಾಗ್ಲೂ ಇಲ್ಲಿಗೆ ಬರ್ತಾರೆ, ಪಾರ್ವತಿಯವ್ರನ್ನ ಭಾವಂಗ್ ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಾರೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ. ನೋಡಿದ್ರೆ ಬಂದೇ ಬಿಟ್ರು. ಅತ್ತೆ ಇದಕ್ಕೆ ಒಪ್ಕೋತಾರ? ಒಪ್ಲಿ ಅನ್ನೋದೇ ನಮ್ಮ ಆಸೆ. ಆದ್ರೆ ಮಾವ ಎಲ್ಲೋ ಬ್ರೋ ಪಾರ್ವತಿ ಲವ್ ವಿಷಯ ಹೇಳಿಲ್ಲ. ಅವ್ರಿಬ್ರು ಪ್ರೀತಿ ಮಾಡ್ತಿದ್ದಾರೆ, ಅದಕ್ಕೆ ಮದ್ವೆ ಮಾಡ್ಕೊಡಿ ಅಂತಾನೂ ಕೇಳಿಲ್ಲ. ಯಾಕೆ? ನಿಜ ಪ್ರೀತು, ಈ ವಿಚಾರನ ಪ್ರಸ್ತಾಪ ಮಾಡಿದಿದ್ರೆ ಖಂಡಿತ ಅತ್ತೆ ಒಪ್ಕೋತಾ ಇರ್ಲಿಲ್ಲ. ಬರೀ ಮದ್ವೆ ಮಾಡ್ಕೊಡಿ ಅಂತ ಕೇಳಿದಕ್ಕೇನೆ ಎಷ್ಟು ಕೋಪ ಮಾಡ್ಕೊಂಡು ಹೊರಟೋದ್ರು. ಇನ್ನು ಇವ್ರ ಪ್ರೀತಿ ವಿಷಯ ಹೇಳಿದಿದ್ರೆ ಅದ್ ಹೇಗ್ ರಿಯಾಕ್ಟ್ ಮಾಡ್ತಿದ್ರೋ ಏನೋ. ನೆನ್ಸ್ಕೊಂಡ್ರೆ ನನ್ಗಂತೂ ತುಂಬಾ ಭಯ ಆಗುತ್ತೆ. ಹೋಗ್ಲಿ, ಅಪ್ಪನ ಮಾತಿಗೆ ಅತ್ತೆ ಒಪ್ಕೋತಾರಾ? ಮೇ ಬಿ. ಅದ್ ಹೇಗ್ ಹೇಳ್ತೀಯ? ಮಾಮ್ನ ಕನ್ವಿನ್ಸ್ ಮಾಡಕ್ ಯಾರು ಹೋಗಿದಾರೆ ಹೇಳು? ಮಾವ. ಬ್ರೋಗೋಸ್ಕರ ಡ್ಯಾಡ್ ಇಂತ ಅವಕಾಶನ ಮಿಸ್ ಮಾಡ್ಕೊಳ್ತಾರ?
ಚಾನ್ಸೇ ಇಲ್ಲ. ಮಾಮ್ನ ಹೇಗಾದ್ರೂ ಕನ್ವಿನ್ಸ್ ಮಾಡೇ ಮಾಡ್ತಾರೆ. ಹಾಗಂತ್ಯಾ? ಅಖಿಲ, ಪಾರ್ವತಿ ನೀನ್ ಅನ್ಕೊಂಡ ಹಾಗಲ್ಲ. ಅಂದ್ರೆ ಅವಳು ಓದ್ದೇ ಇರಬಹುದು, ಆದ್ರೆ ಬುದ್ಧಿವಂತೆ. ಪ್ರಪಂಚದ ಜ್ಞಾನ ಇಲ್ಲದೆ ಇರಬಹುದು, ಆದ್ರೆ ಜೀವನದ ಜ್ಞಾನ ಅಪಾರವಾಗಿದೆ. ಬದುಕಂದ್ರೆ ಏನು ಅಂತ ಚೆನ್ನಾಗಿ ಅರ್ಥಕೊಂಡಿದ್ದಾಳೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾರನ್ನ ಹೇಗೆ ಸರಿ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಎಲ್ಲರನ್ನೂ ಪ್ರೀತಿಯಿಂದ ಸಂಭಾಳಿಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಂಥವಳು ಖಂಡಿತ ಅರಸನ ಕೋಟೆಯ ಸೊಸೆಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ರಘು. ನನ್ನ ಸೊಸೆಯಾಗಿ ಬರೋಳು ನನ್ನ ಸರಿಸಮಳಾಗಿ ನಿಲ್ಬೇಕು. ಇಲ್ಲಿ ಈ ಎತ್ತರದಲ್ಲಿರ್ಬೇಕು, ಕೆಳಮಟ್ಟದಲ್ಲ. ಯಾವತ್ತಿದ್ರು ಯಾಮಿನಿನೇ ನನಗೆ ಸರಿಯಾದ ಸೊಸೆ ರಘು. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ನಾನು ಹೇಳೋದನ್ನ ನೀನ್ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಪಾರ್ವತಿ ಒಳ್ಳೆತನದ ಬಗ್ಗೆ ಹೇಳಿದೆ. ಅವಳು ಈ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದು ವೀರಣ್ಣನ ಆಸೆ ಅನ್ನೋದು ನಾನು ಹೇಳಿದೆ. ಅದಕ್ಕೆ ತಕ್ಕ ಹಾಗೆ ನೀನು ವೀರಣ್ಣನ್ಗೆ ಮಾತು ಕೊಟ್ಟಿದೀಯ. ಈಗ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕಾಗಿರೋದು ನಿನ್ ಕರ್ತವ್ಯ. ಈಗ ಆದಿತ್ಯನ್ಗೆ ಪಾರ್ವತಿನ ತಂದ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ನೀನು ಮಾತಿಗೆ ತಪ್ಪಿದ ಅಖಿಲಾಂಡೇಶ್ವರಿ ಆಗ್ತೀಯ. ಅದು ನನಗಿಷ್ಟ ಇಲ್ಲ. ನಾನು ವೀರಣ್ಣನಿಗೆ ಮಾತು ಕೊಟ್ಟಿದ್ದೀನಿ, ಮಾತಿಗೆ ತಪ್ಪಬಾರದು ಅನ್ನೋ ಕಾರಣಕ್ಕೋಸ್ಕರ ಆದಿತ್ಯನಿಗೆ ಪಾರ್ವತಿನ ತಂದುಕೊಳ್ಳಕ್ಕಾಗತ್ತಾ? ತಂದ್ಕೊಳ್ಳೇಬೇಕು ಅಖಿಲ. ಇದು ನೀನಾಗೆ ಆರಿಸ್ಕೊಂಡಿದ್ದ ದಾರಿ. ಈ ದಾರಿಲಿ ನೀನ್ ನಡಿಲೇಬೇಕು. ಇಲ್ಲದೆ ಹೋದ್ರೆ ಅರಸನ ಕೋಟೆ ಅಖಿಲಾಂಡೇಶ್ವರಿ ಹೆಸರಿಗೆ ಕಳಂಕ ಬರುತ್ತೆ. ಕೊಟ್ಟ ಮಾತಿಗೆ ತಪ್ಪದ್ಲು ಅನ್ನೋ ಅಪವಾದ ಬರುತ್ತೆ. ನಿನ್ ಗಂಡನಾಗಿ ನನಗದು ಇಷ್ಟ ಇಲ್ಲ. ಅಖಿಲ, ವಾಸ್ತವನ ಅರ್ಥ ಮಾಡ್ಕೋ. ಇಷ್ಟಕ್ಕೂ ಪಾರ್ವತಿನ ಆದಿತ್ಯನ ತಂದ್ಕೊಂಡ್ರೆ ಏನಾಗುತ್ತೆ? ಹಬ್ಬ ಅಂದ್ರೆ ಯಾಮಿನಿಗೆ ಅವಳ ತಂದೆ ತಾಯಿಗೆ ದುಃಖ ಆಗುತ್ತೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವಳಿಗೆ ಬೇರೆ ಹುಡುಗನ್ ನೋಡಿ ಮದುವೆ ಮಾಡಿಸ್ತಾರೆ. ಆದಿತ್ಯ ಸಿಗ್ಲಿಲ್ಲ ಅಂತ ಜೀವನ ಪರ್ಯಂತ ಕೊರಗ್ತಾನೆ ಇರ್ತಾರ? ಖಂಡಿತ ಇಲ್ಲ. ಇನ್ನು ಕೆಲ್ಸದವಳನ್ನ ಯಜಮಾನ ಮದುವೆ ಆದ ಅಂತ 4-6 ಜನ 4 ರೀತಿ ಮಾತಾಡ್ತಾರೆ. ಅವ್ರ ಮಾತಿಗೆ ಆ ಜನರಿಗೆ ಹೆದರ್ಕೊಂಡು ನಾವು ಬದುಕಬೇಕಾ? ಇಲ್ಲ ಅಖಿಲ. ಆದಿತ್ಯ ಪಾರ್ವತಿನ ಮದುವೆ ಆಗೋದ್ರಿಂದ ಅವನ್ಗೆ ಯಾವ ನಷ್ಟನೂ ಇಲ್ಲ, ಅವಮಾನನೂ ಆಗಲ್ಲ. ಪಾರ್ವತಿ ಈ ಮನೆ ಕೆಲಸದವಳೇ ಇರ್ಬೋದು, ಆದರೆ ಚಿನ್ನದಂತ ಗುಣದವಳು. ಬಡವಳೇ ಆಗಿರ್ಬೋದು, ಅದೇ ಹೃದಯದಿಂದ ತುಂಬಾ ಶ್ರೀಮಂತಳು. ಆದಿತ್ಯ ಅವಳನ್ನ ಮದುವೆ ಆಗೋದ್ರಿಂದ ಅವನಿಗೆ ಯಾವ ನಷ್ಟನೂ ಆಗಲ್ಲ, ಅವಮಾನನೂ ಅಲ್ಲ. ಬಾವಾ ಅಂತೂ ಹೊಡೆದ್ರಲ್ಲ ಚಾನ್ಸು. ನೀವಿಬ್ರು ಎಲ್ಲಿ ದೂರ ಆಗೋಗ್ತೀರಾ ಅಂತ ಎಷ್ಟು ಎದುರ್ಕೊಂಡಿದ್ದೆ ಗೊತ್ತಾ? ಆದ್ರೆ ದೇವ್ರ ತರ ಜನನಿ ಹಾಕೋರ್ ಅಪ್ಪ ಬಂದು ನಿಮ್ಮಿಬ್ರು ಒಂದ್ ಮಾಡ್ತಿದ್ದಾರೆ. ನೀವಿಬ್ರು ಅವ್ರ ಮುಂದೆ ಧೈರ್ಯವಾಗಿ ಹೇಳ್ಬಿಡಿ ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ. ಆಮೇಲೆ ನಾನು ಶಿವಣ್ಣ ಅವ್ರ ತರ ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಹೊಡೆಯುವ, ಮುತ್ತಣ್ಣ ಹಾಡು ಆಡುವ, ಊರೆಲ್ಲ ಸೇರಿ ನೋಡುವ, ನನ್ನ ಅಕ್ಕನ ಮದುವೆ ಜೋರು ಜೋರು ಜೋರು, ಬಲು ಜೋರು ಜೋರು ಜೋರು.
ಬಾವಾ ಕರ್ಕೊಂಡೋಗಿ. ಮಾವ ಈಗ ಬ್ರೋ ಪಾರ್ವತಿ ಅದಕ್ಕೆ ಇಬ್ರು ಕರ್ಕೊಂಡು ಬಂದ್ ಕೂಡ್ಲೆ ಪ್ರೀತಿ ವಿಷಯನ ಬ್ಲಾಸ್ಟ್ ಮಾಡ್ತಾರೆ. ಅದಕ್ಕೆ ಅನ್ಸತ್ತೆ ಮಾಮ್ ಕೇಳಿದಾಗ ಅವರಿಬ್ರು ಬರ್ಲಿ ಅಂತ ಹೇಳಿತ್ತು. ಹೌದು, ಆದ್ರೆ ಅತ್ತೆ ಇದನ್ನೆಲ್ಲ ಕೇಳಿ ಹೇಗ್ ರಿಯಾಕ್ಟ್ ಮಾಡ್ತಾರೋ, ಅಪ್ಪ ಇದನ್ನೆಲ್ಲ ಅದ್ ಹೇಗ್ ಸಂಭಾಳಿಸ್ತಾರೋ. ಒಂದ್ ಕಡೆ ಅತ್ತೆ, ಇನ್ನೊಂದ್ ಕಡೆ ಅಪ್ಪ, ಏನಾಗುತ್ತೋ ಏನೋ. ಏನೂ ಆಗಲ್ಲ. ಇಷ್ಟು ದಿನ ಕಾಯ್ತಿದ್ ಕುತೂಹಲಕ್ಕೆ ಒಂದು ಅಂತ್ಯ ಸಿಗುತ್ತೆ. ಒಟ್ನಲ್ಲಿ ನಾಳೆ ನಡೆಯೋ ನಿಶ್ಚಿತಾರ್ಥ ನಿಂತೆ ಸಾಕು. ನನ್ಗೂ ಅದೇ ಆಸೆ ಪ್ರೀತು. ಆದ್ರೆ ಪಾರ್ವತಿಯವರು ಅತ್ತೆ ಮುಂದೆ ಭಾವನ್ನ ಮದ್ವೆ ಆಗೋದಕ್ಕೆ ಒಪ್ಕೋತಾರೆ ಅಂತೀಯಾ? ಹೇಗೆ? ಇದೇ ತರ ಮಾಮ್ ಒಪ್ಕೊಳ್ತಾರ ಅಂತ ನೀವ್ ಮುಂಚೆ ಕೇಳಿದ್ದೆ. ಆಗ ಮಾಮ್ ಒಪ್ಕೊಂಡ್ರು. ಸೊ ಈಗ ಮಾವ ಬ್ರೋನ ಕಳ್ಸಿರೋ ಉದ್ದೇಶನೇ ಅದಲ್ವಾ? ಅವರು ಪಾರ್ವತಿ ಹತ್ರ ಹೋಗಿ ಕನ್ವಿನ್ಸ್ ಮಾಡೇ ಮಾಡ್ತಾರೆ. ವಾಪಸ್ ಬಂದ್ಮೇಲೆ ಮಾಮ್ ಕೇಳಿದಾಗ ಒಪ್ಕೊಂತಾರೆ. ಯಾಕೆ, ನಿಂಗೆ ಡೌಟಾ? ಹೌದು ಪ್ರೀತು, ಇತ್ತೀಚೆಗೆ ಪಾರ್ವತಿಯವ್ರ ನಡವಳಿಕೆ ನೋಡ್ತಾ ಇದ್ರೆ ಅವ್ರು ಏನ್ ಬೇಕಾದ್ರೂ ಹೇಳ್ಬಹುದು. ಅಂದ್ರೆ ಒಪ್ಬಹುದು, ಒಪ್ತೇನು ಇರ್ಬೋದು ಅಂತನಾ? ಅಮ್ಮ, ಇವತ್ತು ಪಾರ್ವತಿ ಕೆಲ್ಸಕ್ಕೆ ಬರಲ್ವಂತೆ, ಅದಕ್ಕೆ ಅಡುಗೆ ಮಾಡೋಕೆ ನನಗೆ ಲೀಸ್ಟ್ ಕೊಟ್ಟಿದ್ಲು. ಅಡುಗೆ ತಯಾರಿದೆ ಅಮ್ಮ. ಭಾನು, ನಮ್ಮ ವೀರಯ್ಯಗೆ ಬಾಳೆಲೆ ಊಟ ಅಂದ್ರೆ ತುಂಬಾ ಇಷ್ಟ. ಬೇಗ ಎಲೆ ಹಾಕು. ಇರೋಣ, ಬಾ ಊಟ ಮಾಡೋಣ. ಬಾಳೆ ಹರಿದು ಹೋಗ್ತಾ ಇದೆ ಇಲ್ಲಿ, ಬಾಳೆ ಎಲೆ ಊಟ ಬೇರೆ ಕೇಳು. ನಾನೇನು ಗತ್ಕೆಟ್ ಬಂದಿದ್ದೀನ ನಿಮ್ಮ ಮನೆಗೆ? ಏನೋ ನೀವು ಬೇಯಿಸಿಟ್ಟಿರೋದೆಲ್ಲ ತಿನ್ಕೊಂಡು ನಿನ್ ಜೊತೆಲಿ ತಮಾಷೆ ಮಾಡ್ಕೊಂಡಿರಕ್ ನೀನ್ ನೆಂಟಾನ ನಾನು? ಹಾಗಾದ್ರೆ ನಿನ್ ಮಗಳು ಜನನಿ ನಮ್ಮ ಮನೆ ಸೊಸೆ ಅಲ್ವಾ? ಅವಳು ನಿಮ್ಮ ಮನೆ ಸೊಸೆ ಆಗಿರ್ಬೋದು, ನೀವು ನನ್ನ ಬೀಗರು ಅಂತ ನಾನು ಇದುವರೆಗೂ ಒಪ್ಕೊಂಡೇ ಇಲ್ಲ. ಹಾಗಾದ್ರೆ ನನ್ನ ಮಗ ಪ್ರೀತು ಏನಾಗ್ಬೇಕು? ನಿನ್ಗೆ ಅಳಿಯ ಅಲ್ವಾ? ನನ್ನ ಮಗಳ ಗಂಡ ಅಷ್ಟೇ ಅವನು. ಮತ್ ಯಾಕೆ ನನ್ನ ತಂಗಿ ಪಾರ್ವತಿನ ನಿಮ್ ಮಗ ಆದಿತ್ಯನ್ಗೆ ತಂದ್ಕೊಳ್ಳಿ ಅಂತ ಕೇಳ್ಕೊಂಡ್ ಬಂದಿರೋದು? ಈ ಪ್ರಶ್ನೆಗೆ ಉತ್ತರ ನಾನ್ ಕೊಟ್ಟರೆ ಚೆನ್ನಾಗಿರಲ್ಲ. ಅವರಿಬ್ಬರು ಬರ್ತಾರೆ, ಉತ್ತರ ಸಿಗುತ್ತೆ. ತಾವು ಕೂತ್ಕೊಳ್ಳಿ. ಏನ್ ಹೇಳ್ಬೇಕು ಅಂತ ಅಂದ್ಕೊಂಡಿದೀಯೋ ಅದನ್ನ ಯೋಚನೆ ಮಾಡಿ ಹೇಳು. ಯೋಚನೆ ಮಾಡಿ ಹೇಳೋದಕ್ಕೆ ಇದೇನ್ ಕೋರ್ಟಾ? ನೀವೇನ್ ಲಾಯರ? ಯಾಕೆ ಸುಮ್ನೆ ಮಗುನ ಹೆದರಿಸ್ತಾ ಇದ್ದೀರಾ? ಮೆಲ್ಲಗೆ ಮಾತಾಡಿ. ವೀರಣ್ಣ, ನಾನ್ ಮೆಲ್ಲಿಗೆ ಮಾತಾಡ್ತಾ ಇದ್ದೀನಿ. ನೀವು ಹೇಳಿದ ಹಾಗೆ ನಯ ನಾಜೂಕ್ನಿಂದ ಮಾತಾಡ್ತಾ ಇದ್ದೀನಿ. ಅಬ್ಬರಿಸ್ತಾ ಇರೋದು, ಹೆದರಿಸ್ತಾ ಇರೋದು ನೀವು. ನಿನ್ ನಿರ್ಧಾರ ಏನೇ ಇದ್ರು ಬೇಗ ಹೇಳು ಅಂತ ಕೇಳೋದು ತಪ್ಪ? ಖಂಡಿತ ತಪ್ಪಿಲ್ಲ ಅಕ್ಕ. ಬೇಗ ಹೇಳು ಅನ್ನೋದ್ರಲ್ಲಿ ತಪ್ಪೇನಿದೆ? ಪಾರ್ವತಿ, ಸಮಯ ವ್ಯರ್ಥ ಮಾಡಬೇಡ. ಆದಿತ್ಯನ ಮದುವೆ ಆಗೋಕೆ ನಿನ್ಗೆ ಇಷ್ಟ ಇದೆ ತಾನೆ?
ಇಲ್ಲ ಅಮ್ಮ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ವೀರಣ್ಣ? ನೀನೇನ್ ಮಾತಾಡ್ತಿದ್ಯಾ ಅಂತ ನಿನ್ನ ನಾಲ್ಗೆ ಮೇಲೆ ಪ್ರಜ್ಞೆ ಇದೆಯಾ ಪಾರ್ವತಿ? ನೀನ್ ಆದಿತ್ಯನ ಇಷ್ಟಪಡ್ತಾ ಇಲ್ಲ? ಏನ್ ಹೇಳ್ತಾ ಇದ್ದೀರಾ ವೀರಣ್ಣ? ಪಾರ್ವತಿ ಯಾಕೆ ಆದಿತ್ಯನ ಇಷ್ಟಪಡ್ಬೇಕು? ಯಾಕೆ ಅಂದ್ರೆ ಅವರಿಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ. ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆನೆ ನಾನು ನಿನ್ನ ಮನೆ ಹತ್ರ ಬಂದು ನಿಂತ್ಕೊಂಡೆ. ಮನೆ ಒಳಗಡೆ ಬರೋಕ್ ಮೊದಲು ನಿನ್ನ ಹತ್ರ ಭಾಷೆ ತಗೊಂಡೆ. ನೀನು ನನಗೆ ಮಾತು ಕೊಟ್ಟಿದ್ಯಾ ಅಖಿಲಾಂಡೇಶ್ವರಿ. ಆ ಹುಡುಗಿಗೆ ನಿನ್ ಕಂಡ್ರೆ ಭಯ ಗೌರವ ಎರಡೂ ಇದೆ. ಅವಳು ಹೇಗೆ ಹೇಳ್ಕೊತಾಳೆ ಮನ್ಸಲ್ಲಿರೋದನ್ನ? ಸುಮ್ಮನೆ ಮಾತಾಡಿ ಹೆದರ್ಸ್ಬೇಡ. ಆ ಮಗುಗೆ ಮದುವೆ ಮಾಡಿಸು. ವೀರಣ್ಣ ಹೇಳ್ತಾ ಇರೋದು ನಿಜನಾ? ನೀನು ನಮ್ಮ ಆದಿನ ಪ್ರೀತಿ ಮಾಡ್ತಿದೀಯಾ? ನಿನ್ನ ಒಂದು ಸಣ್ಣ ಬದಲಾವಣೆ ಕೂಡ ನಮ್ಮ ಮನೆಯಲ್ಲಿ ಸಾವಿನ ಸೂಚಕಕ್ಕೂ ಕಾರಣ ಆಗಬಹುದು. ಇಲ್ಲ ಅಮ್ಮ, ನಾನು ಯಜಮಾನ್ರನ್ನ ಪ್ರೀತಿ ಮಾಡ್ತಿಲ್ಲ. ಮನೆಯವ್ರ ಸೇವೆ ಮಾಡೋದು, ಈ ಮನೆಯವ್ರ ಕ್ಷೇಮ ಬಯಸೋದಷ್ಟೇ ನನಗೆ ಗೊತ್ತು. ಅಖಿಲಮ್ಮ ನನಗೆ ದೇವರ ಸಮಾನ. ನನ್ನ ಜಾಗ ಏನಿದ್ರು ಅವ್ರ ಕಾಲ ಹತ್ರ. ನಿನ್ನ ಮನಸ್ಸಿನ ಆಳದ ಮಾತನ್ನ ಇನ್ನೊಬ್ಬರ ಮನಸ್ಸಿಗೆ ನಾಟೋ ತರ ಮಾತಾಡಿದೀಯ. ಹೇಶ್, ಮೆಚ್ಚಿದೆ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ
ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ನಾನು ಸೋತಿಲ್ಲ. ಈ ವೀರಯ್ಯ ದೇವ ಸೋಲೋದಿಲ್ಲ. ಆ ಪಾಪದ ಹೆಣ್ಣಿನ ಕಣ್ಣೀರಲ್ಲಿ ಸತ್ಯ ಕಾಣ್ತಾ ಇದೆ, ನಿನಗದು ಕಾಣ್ತಾ ಇಲ್ಲ. ಹಣವಂತರ ಅಹಂ ಮುಂದೆ ಇಂಥ ಅಮಾಯಕರ ಪ್ರೀತಿ ಸೋಲೋದಕ್ಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಬಾಯಿಲಿ ಪಾರ್ವತಿ. ಯಾಕೆ ಹೀಗೆ ಹೇಳ್ದೆ? ಭಯನಾ? ಪಾರ್ವತಿ ಮಾತಾಡಮ್ಮ, ಏನಾಯ್ತು ನಿನಗೆ? ಯಾರಾದ್ರೂ ಹೆದರ್ಸಿದ್ರ ಯಾರಾದ್ರೂ ನಿನ್ನ? ಹೀಗೆ ಹೇಳಬೇಕು ಅಂತ ನಿನ್ನ ಬೆದರಿಕೆ ಹಾಕಿದ್ರ? ಇಲ್ಲ ಒತ್ತಡ ಹಾಕಿದ್ರ? ಅರ್ಥ ಆಯ್ತು. ಅನ್ನ ಹಾಕಿದ ಯಜಮಾನಿ ಅವ್ರ ಮಗನನ್ನ ನಾನು ಪ್ರೀತಿ ಮಾಡಿ ನಾನು ಕಸ ಗುಡಿಸಿದ ಮನೆಯಲ್ಲಿ ಸೊಸೆಯಾಗಿ ಹೇಗಿರೋದು ಅನ್ನೋ ಅಳುಕು ನಿನಗೆ? ನನ್ನ ಮಾತು ನಿನ್ ಕಿವಿಗೆ ಬೀಳ್ತಾ ಇದೆಯಾ? ಆದಿತ್ಯನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದ ನೀನು ಇದ್ದಕ್ಕಿದ್ದಾಗೆ ಈ ಮಾತು ಹೇಳೋದಕ್ಕೆ ಕಾರಣ ಏನು? ಹೇಳು ಮಗಳೇ, ಹೇಳಲ್ಲ? ಆ ಅಖಿಲಾಂಡೇಶ್ವರಿ ಏನಾರು ಹೆದರ್ಸಿದ್ಲೇನು? ಹೆದರ್ಸಿರ್ತಾಳೆ, ಯಾಕೆಂದ್ರೆ ಅವಳು ಸಾಮಾನ್ಯದವಳಲ್ಲ, ಎಲ್ಲ ತಂತ್ರಗಳನ್ನು ಬಲ್ಲವಳವಳು. ಯಾರನ್ನ ಯಾವ ರೀತಿ ಪಳಗಿಸ್ಬೇಕು ಅನ್ನೋ ಕಲೆ ಅವಳಿಗೆ ಗೊತ್ತಿದೆ, ಯಾವ ರೀತಿ ತನ್ನ ಕಡೆ ಎಳ್ಕೋಬೇಕು ಅನ್ನೋ ಬುದ್ಧಿವಂತೆ ಅವಳು. ಅರ್ಥ ಆಗ್ತಾ ಇದೆ ನನಗೆ. ಪಾರ್ವತಿ, ಹೆದರ್ಕೋಬೇಡ, ಅಖಿಲಾಂಡೇಶ್ವರಿಗೆ ಹೆದರ್ಕೋಬೇಡ. ಧೈರ್ಯವಾಗಿ ನಿನ್ನ ಪ್ರೀತಿನ ಹೇಳು. ಆದಿತ್ಯನ ಮದುವೆ ಮಾಡ್ಕೋತೀನಿ ಅಂತ ಹೇಳು. ನಾನಿದ್ದೀನಲ್ಲ. ನೋಡು, ನೀನು ಪಾರ್ವತಿನೂ ಅಲ್ಲ, ಈ ಮನೆ ಕೆಲಸದವಳು ಅಲ್ಲ, ನನ್ನ ತಂಗಿ ನೀನು, ನನ್ನ ಮನೆ ದೀಪ ನೀನು. ನಿನಗೋಸ್ಕರ ನಾನಿಲ್ಲಿಗೆ ಬಂದಿದ್ದೀನಿ. ನಿನಗೆ ಒಂದು ಒಳ್ಳೆ ಬಾಳು ಸಿಗಬೇಕು ಅನ್ನೋದಕ್ಕೋಸ್ಕರ ನನ್ನ ಸ್ವಾಭಿಮಾನ ಕಿತ್ತಾಕಿ ನಿನಗೆ ನೆನಪಿದೆ ಅಲ್ಲ, ನನ್ನ ಮಗಳು ನನಗೆ ಗೊತ್ತಿಲ್ಲದೆ ಈ ಮನೆ ಹುಡುಗನ್ನ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಅವಳು ಮಾಡಿದ ತಪ್ಪನ್ನ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ನಾನು ಕೊನೆಗೆ ಅವಳು ನಾವು ಕ್ಷಮಿಸ್ದೆ. ಆದ್ರೂ ನಾನು ಈ ಮನೆ ಹೊಸಲು ತೊಳಿಲೇ ಇಲ್ವಲ್ಲ. ಆದ್ರೂ ಇವತ್ತು ಯಾಕೆ ಬಂದಿದ್ದೀನಿ ಹೇಳು? ಕೇವಲ ನಿನಗೋಸ್ಕರ. ನನ್ನ ಅರ್ಥ ಮಾಡ್ಕೊ. ಹೇಳು, ಈ ವೀರಯ್ಯ ದೇವ ನಿನ್ ಜೊತೆಲಿ ಇರೋವರೆಗೂ ನೀನ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇನೇ ಬರ್ಲಿ ನಾನ್ ನೋಡ್ಕೋತೀನಿ. ನಾನು ಮುಂದೆ ನಿಂತು ನಿನ್ನ ಮದುವೆ ಮಾಡಿಸಿ ಇಲ್ಲಿಂದ ಹೋಗ್ತೀನಿ. ಹೇಳಮ್ಮ. ಬುದ್ಧಿ, ಹಾಗೆ ಹೇಳ್ಬೇಡಿ. ನೀವು ದೊಡ್ಡವರು. ನೀವು ತೋರಿಸಿದ ದಾರಿಯಲ್ಲಿ ಕಣ್ಣು ಮುಚ್ಕೊಂಡು ನಡಿಬೇಕಾಗಿರೋದು ನಮ್ಗಳ ಕರ್ತವ್ಯ. ಆದ್ರೆ ದಯವಿಟ್ಟು ಇದು ಒಂದು ವಿಷಯದಲ್ಲಿ ಮಾತ್ರ ಬಲವಂತ ಮಾಡಬೇಡಿ. ಪಾರ್ವತಿ ನನ್ನ ಜೊತೆ ನಡ್ಕೊಳ್ಳೋದನ್ನೆಲ್ಲ ಮರೆತು ಅವಳನ್ನ ನಾನು ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು ಅಂತ ಅವಳ ಮನೆಗೆ ಓಡೋಡ್ ಹೋದೆ. ಆದ್ರೆ ಅವಳು ನನ್ನ ಮುಖನೂ ನೋಡಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಅವ್ರ ಮನೆ ಬಾಗ್ಲು ಹಾಕೊಂಡ್ಲು. ಆದ್ರೂ ನಾನು ಬಿಡ್ಲಿಲ್ಲ, ಬೇಡ್ಕೊಂಡೆ. ಯಾವುದೇ ಕಾರಣಕ್ಕೂ ನಮ್ಮ ಪ್ರೀತಿನ ಕಳ್ಕೊಳ್ಳೋದು ಬೇಡ ಅಂತ ಅಂಗ್ಲಾಚ್ದೆ. ಆದ್ರೆ ನನ್ ಮಾತಿಗೆ 3 ಕಾಸಿನ ಕಿಮ್ಮತ್ ಕೂಡ ಕೊಡ್ಲಿಲ್ಲ ಅವಳು. ಅವ್ರಪ್ಪ ಹೋಗು ಅಂತ ಹೇಳಿದಾಗ ಅವಳು ನನ್ನ ಜೊತೆ ಬಂದಿತ್ತು.
ಇಷ್ಟೆಲ್ಲ ಆದ್ರೂ ದಾರಿ ಉದ್ದಕ್ಕೂ ಅವಳು ನನ್ನ ಮದುವೆಗೆ ಒಪ್ತಾಳೆ ಅನ್ನೋ ಭರವಸೆಲಿ ಕನ್ಸಿನ ಗೋಪುರನ ಕಟ್ಕೊಂಡು ಬಂದೆ. ಪ್ರೀತಿಯ ಕಲ್ಪನೆಯಲ್ಲಿ ತೇಳ್ತಾ ಇದ್ದೆ. ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಅವಳ ಹತ್ರ ನನಗಿರೋ ಆಸೆಗಳನ್ನ ಹೇಳ್ಕೊಂಡೆ, ನನ್ನ ಕನ್ಸುಗಳನ್ನ ಹಂಚ್ಕೊಂಡೆ. ಆಗ್ಲೂ ಅವಳು ಒಂದು ಮಾತು ಆಡ್ಲಿಲ್ಲ. ಇಷ್ಟಾದ್ರೂ ನಾನು ಅವಳನ್ನ ನಂಬಿದೆ, ನಮ್ಮ ಮದ್ವೆಗೆ ಒಪ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ನನ್ನ ನಂಬಿಕೆ ಸುಳ್ಳಾಯ್ತು. ನಾನ್ ಇವ್ರನ್ನ ಪ್ರೀತಿಸ್ತಾ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಾಗ ಹೇಳಿದ್ಲು. ನಾನ್ ಈ ಮನೆ ಕೆಲಸದೋಳಾಗೆ ಇರ್ತೀನಿ ಅಂತ ಹೇಳಿದ್ಲು. ಅವಳಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಅವಳನ್ನ ಪ್ರೀತಿಸ್ತೀನಿ, ನಾನು ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಅಮ್ಮನ ಹತ್ರ ನಾನು ಹೇಗೆ ಹೇಳಿ? ನನಗೆ ಅವಳು ಇಷ್ಟ ಆಯ್ತಾಳೆ, ನಾನು ಅವಳನ್ನ ಇಷ್ಟಪಟ್ಟು ಮದ್ವೆ ಆಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರು ಅದು ಅವಳಿಗೆ ಇಷ್ಟ ಇಲ್ಲ ಅಂತಾನೆ ಆಗೋದು. ನನ್ಗೆ ಅವಳು ಬೇಕು ಅಂತ ನಾನು ಇವಾಗ ಹೇಳಿದ್ರೆ ಅವಳು ವಾಪಸ್ ಬರ್ತಾಳ? ಖಂಡಿತ ಬರಲ್ಲ. ಯಾಕೆಂದ್ರೆ ನಾನೀಗ ಅವಳಿಗೆ ಬೇಡವಾದ ವಸ್ತು. ಈ ಒಂದು ಮಾತಿಂದ ಅಮ್ಮನ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನನಗಂತೂ ನೆಮ್ಮದಿ ಇಲ್ಲ. ಅವರಾದ್ರೂ ನೆಮ್ಮದಿಯಿಂದ ಇರಲಿ. ದಯವಿಟ್ಟು ಮತ್ತೆ ಈ ವಿಷಯನ ತೆಗಿಬೇಡಿ. ಇಷ್ಟು ವರ್ಷ ನೀವು ನಿಮ್ಮ ತಂಗಿನ ಕಳ್ಕೊಂಡು ನೋವು ಅನುಭವಿಸಿದ್ ಸಾಕು. ಮತ್ತೆ ಅದೇ ತರ ಆಗೋದ್ ಬೇಡ. ನಾನೀಗ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ನೀವು ಹೇಗೆ ಈ ಮನೆಗೆ ಅತಿಥಿಯಾಗಿ ಬಂದಿದ್ದೀರೋ ಹಾಗೆ ಅತಿಥಿಯಾಗಿ ಊರಿಗೆ ಹೊರಟ್ಬಿಡಿ. ಇದು ನನ್ನ ಮಗ ಅಂದ್ರೆ ಅವನ ಮನಸ್ಸಿನ ಮಾತುಗಳನ್ನ ಕೇಳಿಸ್ಕೊಂಡ್ರ ವೀರಣ್ಣ? ನಿನ್ನ ಮಗನ ಮಾತುಗಳನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ ತಾಯಿ? ಪೂರ್ತಿಯಾಗಿ ಕೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ವೀರಣ್ಣ. ಅವನ ಕೊನೆಯ ಸಾಲುಗಳನ್ನ ಕೇಳಿಸ್ಕೊಂಡೆ ಅವನ ಮನಸ್ಸಿನ ಭಾವನೆ ಏನು ಅನ್ನೋದು ನನಗರ್ಥ ಆಗಿದೆ, ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನೀವು ನನ್ನ ಮಗನ ಮನಸ್ಸಿನ ಭಾವನೆಯನ್ನ ಬದಲಾಯಿಸ್ತೀರಾ ಅಂತ ಯಾಕೋ ಅನುಮಾನ ಮೂಡ್ತು ನನ್ನಲ್ಲಿ. ಅದಕ್ಕೋಸ್ಕರ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಅಂತಾನೆ ಬಂದೆ. ಕೊನೆ ಸಾಲುಗಳನ್ನ ಕೇಳಿಸ್ಕೊಂಡೆ. ಅವನ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗೋಯ್ತು. ಅವನ ಮೇಲೆ ನಾನಿಟ್ಟಿರೋ ನಂಬಿಕೆ ಇನ್ನಷ್ಟು ಗಟ್ಟಿ ಆಯ್ತು. ವೀರಣ್ಣ, ಈಗಾದ್ರೂ ತಾಂಬೂಲ ಬದಲಾಯಿಸ್ಕೋಬೇಕು ಅನ್ನೋ ಆಸೆಯಿಂದ ನಿಮ್ಮೂರಿನ ಮುತ್ತೈದೆಯರನ್ನ ಕರ್ಕೊಂಡು ಬಂದಿದ್ದೀರಲ್ಲ, ಅವರನ್ನ ವಾಪಸ್ ಹೋಗೋದಕ್ಕೆ ಹೇಳ್ತೀರಾ? ದಯವಿಟ್ಟು ಕ್ಷಮಿಸಿ. ಮುತ್ತೈದೆಯರನ್ನ ಮನೆಗೆ ಕರೆಸಿ ಅವಮಾನ ಮಾಡಬಾರ್ದು. ಆ ಕೆಲಸ ನನ್ನಿಂದ ಆಗಿದೆ.